ಕಬ್ಬಿನ ಹೊಲಕ್ಕ ನೀರ್ ಹಾಸೋದ್ರಾಗ ಏನ್ ಬ್ಯಾಸರ ಆಗಿಲ್ರಿ. ನಮ್ಮ ಅಪ್ಪನ ಕಾಟ ಬ್ಯಾಸರ ಆಗಿದ್ದ. ಯಾಕಂದ್ರ ದಿನಾನೇ ಮಗನ ನೀರ್ ಹಾಸಕ್ ಹೋಗ್ಲಿ ಕೆಲಸ ಮಾಡಕ್ ಹೋಗ್ಲಿ ಅಂತಂದ್ರೆ ಸ್ವಲ್ಪ ಇದ್ರ ಮಾತಾಡಿದ್ರಲ್ಲಿ ಮಂಗ್ಯನ ಮಗನ ಎಲ್ಲಾ ಮಾಡೋದ್ ನಿನಗ ಫಸ್ಟ್ ಕೆಲಸ ಮಾಡ ಅಂತನ್ರಿ. ಈಗ ಇದು ಹೊಲದಾಗ ಜೇನುದ್ದ ಕೂದ ಬೆಳಂಗ ಕರಿಕಿ ನೀರ ನಿಮ್ದು ಮತ್ತ ಹೊಲ ಐತೆನ ಮಸ್ತ್ ಬಗ್ಗೆ. ಅಯ್ಯೋ ನಮ್ದು 3 ಎಕರೆ ಮೂರ್ ಎಕರೆ ಹೊಲ ಇದ್ರ ಪಸಂದ್ ನೀರ್ ಬಿಡಂಗ ಐತೆನ ಮತ್ತ. ಯಾಕಾದ್ರೆ ನಿನಗೆ ಯಾಕೆ ಬೇಕು? ಅದು ನನಗೆ ಯಾಕೆ ಬೇಕ್ರಿ? ಆದ್ರ ನಿಮ್ಮ ಹೊಲ ಕರಿಕೆ ಏನಾರ ಬೆಳದಕ್ಕಿನ ಅಂತ ಕೇಳಿದೆ. ಹಂಗೇನು ಮಾಡಲ್ಲ, ನಮಗ್ ಕಿತ್ಕೊಂಡ ಪುಸ್ತಕ್ತಿಲ್ಲ. ನೀವು ಕೇಳೋಣ ಬಿಟ್ಟು ಬೇರೆ ಏನಾದ್ರು ಮಾತಾಡೋ. ಬಿಟ್ರು ಬೇರೆ ನಮ್ಮ ಹತ್ರ ಏನೈತಿ ಮಾತಾಡಕ್ಕ? ಯಪ್ಪ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಸುತ್ತ ಅಲ್ಲ, ನಿನ್ನ ಕೋಲಿ ಸಾಣದೈತೆ ದೋರ್ದೈತೆ ಅಂತ ಕೇಳಿ ಈಗ ಬಾ ಮುಟ್ಟಿಗೆ ನಾನು ಹೇಳ್ತೀನಿ ಸೀದಾ ಬೇಡಪ್ಪ. ಯಾಕಂದ್ರ ನಮ್ದು ಇನ್ನು ಬಹಳ ಸಾಂದೈತಿ. ಏನ ತಿಳ್ಕೊಂಡ್ರಿ? ಕೌಲಿ ಅದ್ರಾಗ ಒಟ್ಟ ನೀರು ಹಾಯ್ವಂತೆ ಬೋರ್ ಆಗೈತಿ. ಆದ್ರೆ ಏನ್ ನೋಡಿ ಎಲ್ಲ ಹುಡಿ ಹೊಂಟೈತಿ. ಅಲ್ಲ ರಚ್ಚ, ನಿಂದ ಮಸ್ತ್ ಐತಿ ಹೊಲ ಸಾಣದೈತಿ ಅಂದ್ರ ನಂದಂತೇಳಿ ಉದ್ದಂದ ಮನಗಂಡ ಹಾರೈತಿ. ಮತ್ತ ನಿನ್ನ ಕೋಲ್ಯಾಗ ಇಟ್ಟು ಸ್ವಲ್ಪ ಪರು ಮಾಡಿದ್ರ ಯಾಕಂದ್ರೆ ಇನ್ನು ಕೋಲಿ ಸಾಂದೈತಿ ಬೇಡ. ಯಾಕಂದ್ರೆ ಇದ್ದಷ್ಟು ಬಂದು ನಮ್ಮ ಕೌಲ ಬಿಡ್ಬೇಕು. ಅದೆಲ್ಲ ಹೊಲಸಾಡಕ್ಕೂ ಬೇಡ. ಇವತ್ತು ಯಾಕೋ ನಿನ್ನ ಕಣ್ಣು ಬಹಳ ಇದು ಕೇಳಲ್ಲ ನೀನು. ನಿನ್ನೆ ರಾತ್ರಿ ಒಂದು ನಾಟಕ ನೋಡಕ್ ಹೋಗಿದ್ದೆ. ಕೆಂಪಗಾಗ್ಯಾವ ನೋಡ. ಯಾವ ನಾಟಕ ಆ ನಾಟಕದ ಹೆಸರು ಕೇಳ್ದ ಅಲ್ಲಿ ಹೇಳ್ತೇನೆ. ಏರಿದ ಮಿಡಿನಾಗರವ. ನಾಟಕ ಹೆಸರು ಹಿಂಗೈತಿ. ಇದು ನಾಟಕದ ಅರ್ಥ ಏನು? ಅರ್ಥ ಹೇಳ್ತೀನಿ ಕೇಳಿಲ್ಲ. ಕಡ್ಡಿ ಮುಚ್ಚಿದ ಗುಡ್ಡ ಹರಿಗಿಸ್ಯ ಪದ ಕ್ವಶನ್ ಮಂಡಿ ಆಗಿ ಕೊಡ್ರಿ. ಗುಡ್ಡ ಈ ಬಗ್ಗೆ ಸಾಂಗರವಾಗಿ ಗಿಚ್ಚಿಗಿಲಿ ಕೊಡುವರ ಕೊಡಿ.